ಹಾಯ್, ನಮಸ್ಕಾರ. ಈ ದಿನ ನಾವು ಯಾವುದೇ ದಾಖಲೆ ಇಲ್ಲದೆ ಪರಿಚಯ ಇರೋ ವ್ಯಕ್ತಿಗೆ ಅಥವಾ ಪರಿಚಯ ಇರೋ ವ್ಯಕ್ತಿಯಿಂದ ಮತ್ತೊಬ್ಬರಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ 2-3 ಲಕ್ಷ ಸಾಲ ಕೊಟ್ಬಿಟ್ಟಿರ್ತೀರಾ. ಅದನ್ನ ಕೆಲವು ದಿನಗಳು ಬಿಟ್ಟು ನೀವು ಅದನ್ನ ಕೇಳಕ್ ಹೋದಾಗ ಅವ್ರು ನಿಮ್ಗೆ ಸರಿಯಾಗಿ ಪ್ರತಿಕ್ರಿಯೆನೇ ನೀಡೋದಿಲ್ಲ. ಯಾಕಂದ್ರೆ ಸ್ನೇಹಿತರ ಮಧ್ಯೆ ವ್ಯವಹಾರ ನಡೆದ್ಬಿಟ್ಟಿರುತ್ತೆ. ಅದಕ್ಕೆ ಯಾವುದೇ ದಾಖಲೆ ಕೂಡ ಇರಲ್ಲ. ದಾಖಲೆನೇ ಇಲ್ಲಪ್ಪ, ನಾನು ಆ ಹಣ ಪಡ್ಕೊಳ್ಳೋಕೆ ಆಗಲ್ಲ ಅಂತ ಏನಿಲ್ಲ. ಒಂದು ಶ್ಯೂರಿಟಿಗೆ ಚೆಕ್ ಇದ್ರೆ ಸಾಕಾಗುತ್ತೆ. ತುಂಬಾ ಸರಳವಾಗಿ ನಿಮ್ಮ ಹಣ ನೀವು ಪಡ್ಕೊಬಹುದು. ಶ್ಯೂರಿಟಿಗೆ ಚೆಕ್ಕು ಇಲ್ಲ, ಏನೂ ಇಲ್ಲ, ಕಾನೂನು ರೀತಿಲಿ ನಾವು ಆ ಹಣ ಪಡ್ಕೊಬೋದಾ ಅಂತ ಹೇಳಿದ್ರೆ ಪಡ್ಕೊಬಹುದು. ಯಾಕಂದ್ರೆ ನೀವು ಆ ಹಣ ಕೊಡ್ಬೇಕಾದ್ರೆ ಅವ್ರಿಗೆ ಫೋನ್ ಪೇ ಮುಖಾಂತರ ಅಥವಾ UPI ಮುಖಾಂತರ ಹಣ ಟ್ರಾನ್ಸ್ಫರ್ ಮಾಡಿರ್ತೀರಾ. ಅದರಿಂದ ನೀವು ಈಸಿಯಾಗಿ ಪಡ್ಕೊಬೋದಾಗಿದೆ. ಅದು ಕೂಡ ಇಲ್ಲ, ನಗದು ರೂಪದಲ್ಲಿ ಅವ್ರಿಗೆ ಹಣವನ್ನು ಕೊಟ್ಟಿದೆ ಅಂದ್ರೆ ಕೈ ಸಾಲದ ಮುಖಾಂತರ ನೀವು ಅವ್ರಿಗೆ ಹಣವನ್ನು ಕೊಟ್ಟಿದ್ದೀರಾ ಅಂತ ಹೇಳೋದಾದ್ರೆ ನಿಮ್ಗೆ ಹತ್ತಿರವಿರೋ ಲಾಯರ್ ಹತ್ರ ಹೋಗಿ ಅಥವಾ ನಿಮ್ಗೆ ಪರಿಚಯ ಇರೋ ಲಾಯರ್ ಹತ್ರ ಹೋಗ್ಬಿಟ್ಟು ನಿಮ್ಗೆ ಅವರು ಎಷ್ಟು ಹಣ ಕೊಡಬೇಕು ಅಂತ ಒಂದು ನೋಟಿಸ್ ಕೊಟ್ಟು, ಮತ್ತೆ ಇದಕ್ಕೆ ಸೂಕ್ತ ಸಮಯದ ಒಳಗೆ ನಮಗೆ ಪ್ರತಿಕ್ರಿಯೆ ನೀಡದಿದ್ದರೆ ಕಾನೂನು ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಅಂತ ಒಂದು ನೋಟಿಸ್ ಕೊಟ್ಟರೆ ಸಾಕು, ನಿಮ್ಗೆ ಹಣ ಆರಾಮಾಗಿ ನೀವು ಈಸಿಯಾಗಿ ಪಡ್ಕೊಬೋದಾಗಿದೆ. ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸ್ನೇಹಿತರ ಮಧ್ಯೆ ಹಣ ವ್ಯವಹಾರ ಓಕೆ, ಬಟ್ ಯಾರು ಒಬ್ರಿಗೆ ಒಬ್ರು ಮೋಸ ಮಾಡ್ಕೊಬೇಡಿ, ಮತ್ತೆ ಮೋಸ ಹೋಗ್ಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.